ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಯಾಕೆ ಅಂದರೆ ಹರಿದಾಡಿದ್ದ ವಿಡಿಯೋಗಳು ಅದು ಎಐ ಸೃಷ್ಟಿಯಲ್ಲ, ಅಸಲಿ ವಿಡಿಯೋ ಅಂತ ರಾಜ್ಯ ಸರ್ಕಾರಕ್ಕೆ ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದ 4 IPS ಅಧಿಕಾರಿಗಳ ತಂಡದಿಂದ ವರದಿ ಸಲ್ಲಿಕೆಯಾಗಿದೆ. ಕಚೇರಿಯಲ್ಲಿರುವ ಮಹಿಳಾ ಸಿಬ್ಬಂದಿ ಜೊತೆ ರಾಮಚಂದ್ರ ರಾವ್ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ವಿಡಿಯೋಗಳು ವೈರಲ್ ಆದಾಗ ತಮ್ಮ ತೇಜೋವಧೆಗೆ ಎಐ ವಿಡಿಯೋಗಳನ್ನು ಸೃಷ್ಟಿಸಲಾಗಿದೆ ಅಂತ ರಾಮಚಂದ್ರ ರಾವ್ ಅವರು ಆರೋಪ ಮಾಡಿದರು. ಆದರೆ ಆ ವಿಡಿಯೋಗಳು ಅಸಲಿ ಅಂತ FSL ತಜ್ಞರು 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಹಿಳೆಯರು ಹಲವು ಬಾರಿ ರಾಮಚಂದ್ರ ರಾವ್ ಅವರ ಕಚೇರಿಗೆ ಬಂದು ಹೋಗಿದ್ದಾರೆ. ರಾಮಚಂದ್ರ ರಾವ್ 2016-17 ಅವಧಿಯಲ್ಲಿ ಬೆಳಗಾವಿ IGP ಆಗಿದ್ದಾಗಿನ ವಿಡಿಯೋಗಳು ಇವು. IGP ಕಚೇರಿಯಲ್ಲೇ ಈ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ ಅಂತ ವರದಿಯನ್ನು ನೀಡಲಾಗಿದೆ. ಮಹಿಳೆಯರ ಪತ್ತೆಗೆ ಶೋಧ ಕಾರ್ಯ ಕೂಡ ಚುರುಕುಗೊಳಿಸಲಾಗಿದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಆಮೇಲೆ ಅವರೇನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಅವರು ಡಿಪಾರ್ಟ್ಮೆಂಟಿಂದ ರಿಪೋರ್ಟನ್ನು ಕೊಡಬೇಕು ಸರ್ಕಾರಕ್ಕೆ. ಅದಾದಮೇಲೆ ನಾವು ಏನು ರೆಕಮೆಂಡೇಶನ್ ಮಾಡಿರ್ತಾರೆ ಅದ್ರ ಮೇಲೆ ತೀರ್ಮಾನ ತಗೊಳ್ತೀವಿ. ಅವ್ರು ಹೇಳಿದ್ರು, ಅದಕ್ಕೆ ನಾವು FSL ಕೊಟ್ಟಿದ್ದು. ಆ ಸಮಿತಿಯಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ನಮಗೆ ಸರ್ಕಾರಕ್ಕೆ ಅವರು ತಿಳಿಸ್ಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಏನಾಗುತ್ತೆ ಅದನ್ನು ತಗೊಳ್ಳಿ. ನಟಿ ರನ್ಯಾ ರಾವ್ ಚಿನ್ನದ ಕಳ್ಳಸಾಗಣೆ ಪ್ರಕರಣದಲ್ಲಿ ಸಿಕ್ಕಿಬೀಳುವ ಮೊದಲು ಉಗಾಂಡ ಏಜೆಂಟ್ ಮೂಲಕ 2 ಕೋಟಿ ರೂಪಾಯಿ ಮೋಸಕ್ಕೆ ಒಳಗಾಗಿದ್ದ ವಿಚಾರ ಈಗ ಗೊತ್ತಾಗಿದೆ. ಆಫ್ರಿಕಾ ದೇಶಗಳಿಂದ ನೇರವಾಗಿ ಚಿನ್ನ ಖರೀದಿಸಲು ಮಾಡಿದ ಪ್ರಯತ್ನ ವಿಫಲವಾದ ಬಳಿಕ ರನ್ಯಾ ದುಬೈ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ದೊಡ್ಡ ಮಟ್ಟದ ಕಳ್ಳಸಾಗಣೆ ಜಾಲದಲ್ಲಿ ಭಾಗಿಯಾದರು. ದುಬೈನಿಂದ ಬೆಂಗಳೂರಿಗೆ ಬಂದಾಗ 12.56 ಕೋಟಿ ರೂಪಾಯಿ ಮೌಲ್ಯದ ಬರೋಬ್ಬರಿ 14 ಕೆಜಿ ಬಂಗಾರವನ್ನು ಕಳ್ಳಸಾಗಣೆ ಮಾಡಿದ ಆರೋಪದ ಮೇಲೆ ಮಾರ್ಚ್ 2025ರಂದು ರನ್ಯಾ ರಾವ್ ಅನ್ನು ಅರೆಸ್ಟ್ ಮಾಡಲಾಯಿತು. ರನ್ಯಾ ರಾವ್ ಮತ್ತು ಸಹಚರ ತರುಣ್ ಉಗಾಂಡ, ಕೀನ್ಯಾ ಹಾಗೂ ತಾಂಜಾನಿಯಾ ಸೇರಿದಂತೆ ಆಫ್ರಿಕಾ ದೇಶಗಳ ಸಪ್ಲೈಯರ್ಗಳಿಂದ ಚಿನ್ನ ಖರೀದಿಸಲು ಪ್ರಯತ್ನಿಸಿದರು. ಚಿನ್ನವನ್ನು ಸುಗಮವಾಗಿ ಸಾಗಿಸಲು ದುಬೈನಲ್ಲಿ ವೀರಾ ಡೈಮಂಡ್ಸ್ ಕ್ರೆಡಿಟ್ ಎಂಬ ಕಂಪನಿಯನ್ನು 2023ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ದುಬೈಯನ್ನು ಟ್ರಾನ್ಸಿಟ್ ಮತ್ತು ವ್ಯಾಪಾರ ಕೇಂದ್ರವಾಗಿ ಬಳಸುವ ಉದ್ದೇಶ ಅವರಿಗಿತ್ತು. ದುಬೈ ಮಾರುಕಟ್ಟೆಗೆ ಚಿನ್ನದ ಮೂಲ ಆಫ್ರಿಕಾದ ಗಣಿಗಳು ಅಂತ ರನ್ಯಾ ರಾವ್ಗೆ ಸಲಹೆ ನೀಡಲಾಗಿತ್ತು. ಹೀಗಾಗಿಯೇ ಆಫ್ರಿಕಾದಿಂದ ನೇರವಾಗಿ ಚಿನ್ನವನ್ನು ಖರೀದಿಸಲು ಇಬ್ಬರು ಪ್ರಯತ್ನಿಸಿದ್ರು ಅಂತ ಆರೋಪ ಪಟ್ಟಿಯಲ್ಲಿ ವಿವರಿಸಿದ್ದಾರೆ. ಅಂದರೆ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಆ ಚಾರ್ಜ್ ಶೀಟಲ್ಲಿ ಇದೆಲ್ಲವೂ ಕೂಡ ಡೀಟೇಲ್ ಏನಿದೆ ಅಂತ ಅಂದ್ಬಿಟ್ಟು ಇರ್ಬೋದು. 2 ಕೋಟಿ ರೂಪಾಯಿ ಮೋಸಕ್ಕೆ ಒಳಗಾಗಿದ್ದಂತಹ ಪ್ರಕರಣ ಅಂತ ಅಂದ್ಬಿಟ್ಟು. ಬಟ್ ಇವೆಲ್ಲ ಏನಂದರೆ ಕೇಸನ್ನು ಇನ್ನೊಂದಷ್ಟು ಬಲಪಡಿಸುತ್ತೆ. ಅಂದರೆ ಈಕೆ ಅವತ್ತೇ ಫಸ್ಟ್ ಟೈಮ್ ಚಿನ್ನ ತಂದಿದ್ದು ಅಂತನೋ ಆ ಥರದ್ದಲ್ಲ, ಹ್ಯಾಬಿಚುವಲ್ ಅಫೆಂಡರ್ ಈಕೆ ಅಂತ ತೋರಿಸೋದಕ್ಕೋಸ್ಕರ ಇವೆಲ್ಲ ಅಂಶಗಳನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ಈಗ ಅವರು ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ. ನೋಡೋಣ ಮುಂದೆ ಕೋರ್ಟಲ್ಲಿ ಏನಾಗುತ್ತೆ ಅಂತ. ಇನ್ನು ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಬೋರ್ಗಿನಿ ಕಾರನ್ನು ಕಬ್ಬನ್ ಪಾರ್ಕ್ ಸಂಚಾರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊನ್ನೆ ರಾತ್ರಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಈ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದರು. ಡ್ರಿಫ್ಟಿಂಗ್ ಅಂದರೆ ಈ ಸಿನಿಮಾಗಳಲ್ಲಿ ಸ್ಟಂಟ್ ಮಾಡ್ತಾರಲ್ಲ, ಆ ಥರ ಸ್ಟಂಟ್ ಮಾಡಿದರು. ಸೊ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರು ಡ್ರಿಫ್ಟಿಂಗ್ ಮಾಡಿದ್ದಾರೆ ಅಂತ ಶಂಕೆ ವ್ಯಕ್ತವಾಗಿದೆ. ಯಾಕೆಂದರೆ ಕಾರ್ ನಂಬರ್ ಗೊತ್ತಾಯಿತು, ಅದು ಆ ಕಾರ್ ಅವ್ರ ಹೆಸರಲ್ಲೇ ಇದೆ. ಇದೇ ಕಾರಣಕ್ಕೆ ರಿಕ್ಕಿ ರೈಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. KA 05 NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರನ್ನು ಸೀಸ್ ಮಾಡಲಾಗಿದ್ದು, ರಿಕ್ಕಿ ರೈಯಿಂದ 2-3 ಬಾರಿ ಕಾರು ಡ್ರಿಫ್ಟಿಂಗ್ ಮಾಡಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಕಾರಿನ ಮಾಲೀಕತ್ವ ಮತ್ತು ದಾಖಲೆಗಳ ಪರಿಶೀಲನೆಗಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ರವಿ ಪತ್ರವನ್ನು ಬರೆದಿದ್ದಾರೆ. ನಾಳೆ ರಿಕ್ಕಿ ರೈ ಪರ ವಕೀಲರು ಠಾಣೆಗೆ ಹಾಜರಾಗಿ ದಾಖಲಾತಿಯನ್ನು ತೋರಿಸಿದರೆ ಕಾರನ್ನು ರಿಲೀಸ್ ಮಾಡಲಾಗುತ್ತೆ. ಇಲ್ಲಾಂದರೆ ಕೋರ್ಟ್ನಿಂದ ಆರ್ಡರ್ ಮಾಡಿಸ್ಕೊಂಡು ಕಾರನ್ನು ಬಿಡಿಸ್ಕೋಬಹುದು. ಆ್ಯಕ್ಚುಲಿ ಅದನ್ನು ಡ್ರಿಫ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಆ ಕಾರನ್ನು ತೊಗೊಂಡೋಗಿ ಸದಾಶಿವನಗರದ ಅವ್ರ ಮನೆ ಹತ್ರ ನಿಲ್ಲಿಸ್ಕೊಂಡಿದ್ರಂತೆ. ಅದಾದ ಮೇಲೆ ಪೊಲೀಸರು ಪತ್ತೆ ಹಚ್ಚಿ ಅದನ್ನು ತಗೊಂಬಂದಿದ್ದಾರೆ. ಈಗಿರೋ ಪ್ರಶ್ನೆ, ಆ ಕಾರನ್ನು ಓಡಿಸ್ತಾ ಇದ್ದದ್ದು ರಿಕ್ಕಿ ರೈನಾ ಅಥವಾ ಬೇರೆ ಯಾರಿಗಾರು ಕೊಟ್ಟಿದ್ರಾ? ಏನೋ ಪೊಲೀಸರಿಗೆ ಬಹುತೇಕ ರಿಕ್ಕಿ ರೈ ಅಂತಲೇ ಒಂದಷ್ಟು ಮಾಹಿತಿ ಬಂದಿದೆಯಂತೆ. ಅದನ್ನು ವಿಚಾರಣೆ ಸಂದರ್ಭದಲ್ಲಿ ನೋಡ್ತಾರೆ. ಐ ಥಿಂಕ್ ನನ್ನ ಪ್ರಕಾರ ಅದನ್ನು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡ್ರೈವರ್ ಯಾರು ಅಂತ ಗೊತ್ತಾಗುತ್ತೆ ಅಂತ ಅನ್ಸುತ್ತಲ್ವ. ಸ್ಲೋ ಮೋಷನ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈ ರಿಕ್ಕಿ ರೈ ಮೇಲೆ ಒಂದು ಸರ್ತಿ
ಬಿಡದಿ ಹತ್ರ ಒಂದು ಅಟ್ಯಾಕ್ ಆಗಿತ್ತು, ಫೈರಿಂಗ್ ಆಗಿತ್ತು ಅಂತ. ಹೌದು, ಫೈರಿಂಗ್ ಆಗಿತ್ತು ಒಂದು ಸರ್ತಿ. ಅದಾದ ಮೇಲೆ ಈಗ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ಏನಪ್ಪ ಯಾಕೆ ಈ ಥರ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ, ಅದರಲ್ಲೂ MG ರೋಡಲ್ಲಿ ನೀವು ಹೋಗ್ಬಿಟ್ಟು ಡ್ರಿಫ್ಟಿಂಗ್ ಮಾಡೋದು, ಈ ಥರ ಎಲ್ಲ ಮಾಡ್ತು ಅಂತಂದರೆ ನಿಮ್ಮ ಬಗ್ಗೆ ಏನು ಅಭಿಪ್ರಾಯಗಳು ಪೊಲೀಸ್ ಇಲಾಖೆಯಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ನಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡವರು ಇಂಥದ್ರಿಂದ ದೂರ ಇರಬೇಕು. ರೀಲ್ಸ್ ಹುಚ್ಚಾಟಕ್ಕೆ ಹುಬ್ಬಳ್ಳಿ ಬಿಜೆಪಿ ಮುಖಂಡ ವೀರೇಶ ಸಂಘಳದ ಮಗನ ಸಾವು ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಅಪ್ರಾಪ್ತ ಮಗನ ಕೈಯಲ್ಲಿ ವಾಹನ ಕೊಟ್ಟ ಆಡಿ ಕಾರಿನ ಮಾಲೀಕ ನಾಗರಾಜ್ ಮತ್ತು ಆತನ ಪುತ್ರ ಸಂತೋಷ್ನನ್ನ ವಿದ್ಯಾನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಯುಗಾದಿ ಹಬ್ಬದ ದಿನವೇ ಆಕ್ಷನ್ ರೀಲ್ಸ್ ಸಂದರ್ಭದಲ್ಲಿ 15 ವರ್ಷದ ನಮೀಶ್ ಮೃತಪಟ್ಟಿದ್ದ. ನಮೀಶ್ ಚಲಾಯಿಸ್ತಾ ಇದ್ದ ಎಲೆಕ್ಟ್ರಿಕ್ ಸ್ಕೂಟಿಗೆ ಆಡಿ ಕಾರು ಡಿಕ್ಕಿ ಹೊಡೆದಿತ್ತು. ಹೀಗಾಗಿ ಆಡಿ ಕಾರನ್ನು ಚಲಾಯಿಸ್ತಾ ಇದ್ದ ಬಾಲಕ ಏನಿದ್ದಾನೆ ಅವನು ನಮೀಶ್ ಸಾವಿಗೆ ಕಾರಣ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ಅವನ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಸದ್ಯ ಇಬ್ಬರ ವಿರುದ್ಧ ನ್ಯಾಯಾಂಗ ಕ್ರಮ ತೆಗೆದುಕೊಂಡಿದ್ದು ಬಂಧನ ಆಗಿದೆ. ಇನ್ನು ಉತ್ತರ ಪ್ರದೇಶದ ಅನಿಲ್ ಕುಮಾರ್ ಎಸ್ ಎನ್ನುವವರಿಂದ ಹುಬ್ಬಳ್ಳಿಯ ಅಕ್ಷಯ್ ಪಾರ್ಕ್ ನಿವಾಸಿ ನಾಗರಾಜ ರಾಯ್ಕರ ಆಡಿ ಕಾರನ್ನ ಖರೀದಿ ಮಾಡಿರ್ತಾರೆ. 2013 ನವೆಂಬರ್ 13ರಂದು ಕಾರು ನೋಂದಣಿಯಾಗಿರುತ್ತೆ. ಆದರೆ 2022 ಡಿಸೆಂಬರ್ನಲ್ಲಿಯೇ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಅದು ಮೈನರ್ಸ್ ಏನಾದರೂ ಗಾಡಿ ಚಾಲನೆ ಮಾಡ್ತಾ ಇದ್ರು ಅಂದರೆ ಅದರ ಯಾರು ಪೋಷಕರು ಇರ್ತಾರೆ ಮತ್ತು ಆ ಗಾಡಿ ಓನರ್ ಯಾರು ಇರ್ತಾರೆ ಅವ್ರು ಜವಾಬ್ದಾರರಾಗ್ತಾರೆ ಅನ್ನೋವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆ ಹುಡುಗನ್ನ ಮತ್ತು ಅವ್ರ ತಂದೆ ನಾಗರಾಜ್ ರಾಯ್ಕರ್ ಇಬ್ಬರೂ ನಾವು ವಶಕ್ಕೆ ತೊಗೊಂಡು ನಿನ್ನೆ ವಿಚಾರಣೆ ಪಡಿಸಿ ಅವ್ರನ್ನ. ಎಂಥ ನಿರ್ಲಕ್ಷ್ಯ ಅಲ್ವಾ. 15 ವರ್ಷದ ಹುಡುಗನಿಗೆ ಆಡಿ ಕಾರ್ ಕೊಟ್ಟು ಅವನು ಅದನ್ನು ಓಡಿಸ್ಕೊಂಡೋಗಿ ಅವನೊಬ್ಬನು ಗುದ್ದಿಸಿ ಹೆಂಗೆ ಇದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ದೊಡ್ಡ ಅಫೆನ್ಸು. ನಿಮಗೆ ಮೈನರ್ಸ್ಗಳಿಗೆ ಗಾಡಿ ಕೊಡೋದೇ ದೊಡ್ಡ ಅಫೆನ್ಸು. ದೊಡ್ಡ ಅಫೆನ್ಸ್ ಅದು. 18 ವರ್ಷ ಆಗಿಲ್ಲ ಅಂತಂದರೆ ವೆಹಿಕಲ್ ಕೊಡೋದೇ ದೊಡ್ಡ ತಪ್ಪು. ಇದು ಪ್ರತಿಷ್ಠೆಯಾಗಿ ತೊಗೊಂಡು 15 ವರ್ಷಕ್ಕೆ ನನ್ನ ಮಗ ಕಾರ್ ಓಡಿಸ್ತಾನೆ ಅಂತ ತೋರಿಸ್ಕೊಳಕ್ಕೆ ಹೋಗಿರೋದು. ಕೆಲವರು ಶೋಕಿ ಇರುತ್ತೆ, ನನ್ನ ಮಗನಿಗೆ 15 ವರ್ಷಕ್ಕೆ ಕಾರ್ ಕಲಿಸ್ಬಿಟ್ಟಿದ್ದೀನಿ ಓಡಿಸ್ತಾನೆ ಅಂತಂದ್ಬಿಟ್ಟು. ಹೀಗಾದರೆ ಈಗ ಆ ಮೃತಪಟ್ಟವನ ಕುಟುಂಬದವ್ರ ಕಥೆ ಏನು? ಇನ್ಶೂರೆನ್ಸ್ ಬೇರೆ ಇಲ್ವಂತೆ ಕ್ಲೈಮ್ ಮಾಡೋದಕ್ಕೆ. ಇನ್ಶೂರೆನ್ಸ್ ಇದ್ದಿದ್ರೆ ಆ್ಯಕ್ಚುಲಿ ಕೋರ್ಟ್ ಏನು ಹೇಳೋದು ಗೊತ್ತಾ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ. ಇನ್ಶೂರೆನ್ಸ್ ಇಲ್ಲದ ಕಾರ್ ಏನಾದರೂ ಆಕ್ಸಿಡೆಂಟ್ ಆಗಿ ಯಾರು ಮೃತಪಟ್ಟರೆ ಮೃತಪಟ್ಟ ಕುಟುಂಬಸ್ಥರು ಕೇಳಿದಷ್ಟು ದುಡ್ಡನ್ನು ಈತ ಕೊಡಬೇಕು. ಅದೊಂದು ಫಾಲ್ಟ್ ಆಗುತ್ತೆ. ಆನ್ ಫಾಲ್ಟ್ ಮೈನರ್ ಒಂದು ಮತ್ತು ಇನ್ಶೂರೆನ್ಸ್ ಇಲ್ಲ ಅಂತಂದ್ಬಿಟ್ಟು ಕೇಳಿದಷ್ಟು ಕೊಡಬೇಕು. ನನಗೆ 50 ಕೋಟಿ ಬೇಕು ಅಂದರೆ ಕೋರ್ಟು ಕೊಡಿಸುತ್ತೆ 50 ಕೋಟಿ ಕೊಡು ಅಂತಂದ್ಬಿಟ್ಟು. ಇದು ಯಾರಿಗೂ ಗೊತ್ತಿಲ್ಲ ಇದು ಕಥೆಗಳು. ಸಾಮರ್ಥ್ಯ ಏನಿದ್ರು ಎಷ್ಟೇ ಸಾಮರ್ಥ್ಯ ಇದ್ರೂ ನೀನು ಮಾರ್ಕೊಂಡಾದ್ರೂ ಕೊಡು ಅಂತನ್ನುತ್ತೆ ಕೋರ್ಟು. ಇನ್ಶೂರೆನ್ಸ್ ಇಲ್ಲದ ಕಾರು ಮೇಜರ್ಗಳು ಓಡಿಸಿ ಆಕ್ಸಿಡೆಂಟ್ ಮಾಡಿದ್ರು ಅಷ್ಟೇ. ಇಲ್ಲಿ 2 ಫಾಲ್ಟ್ ಆಗಿದೆ. ಒಂದು ಇನ್ಶೂರೆನ್ಸ್ ಇಲ್ಲ ಕಾರ್ಗೆ, 2ನೇದು ಮೈನರ್ ಓಡಿಸಿರೋದು. ಕೋರ್ಟ್ ಏನು ಹೇಳುತ್ತೆ, ಕಟ್ಟು ದುಡ್ಡು ಲೈಫ್ ಲಾಂಗ್ ಆ ಕುಟುಂಬ ಸಾಕು ಅನ್ನುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಇವರು. ಇನ್ನು ಆಡಳಿತಾರೂಢ DMKಯನ್ನು ಅಧಿಕಾರದಿಂದ ಇಳಿಸುವ ಸಲುವಾಗಿ BJP ವಿಜಯ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಕಸರತ್ತು ನಡೆಸ್ತಾ ಇದೆ ತಮಿಳುನಾಡಲ್ಲಿ. ಈ ನಿಟ್ಟಿನಲ್ಲಿ ಉಭಯ ಪಕ್ಷಗಳ ನಾಯಕರ ನಡುವೆ ಮಾತುಕತೆಗಳು ನಡೀತಾ ಇದೆ ಅಂತ ವದಂತಿ ಹರಿದಾಡಿದ್ವು. ಆದರೆ TVP ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಇದನ್ನು ಅಲ್ಲಗಳೆದಿದ್ದಾರೆ. AIADMK ಹಾಗೂ BJP ಜೊತೆ ಮೈತ್ರಿ ಸಾಧ್ಯತೆಯ ಬಗೆಗಿನ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಇಫ್ತಾರ್ ಕೂಟದ ಸಮಾರಂಭದಲ್ಲಿ ವಿಜಯ್ ಮಾತಾಡಿ, ತಮ್ಮ ಜಾತ್ಯತೀತ ಅಸ್ಮಿತೆಯೊಂದಿಗೆ ಎಂದೂ ರಾಜಿ ಮಾಡಿಕೊಳ್ಳಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಕಣಕ್ಕಿಳಿತೀವಿ. ನಮ್ಮ ರಾಜಕೀಯ ಸಿದ್ಧಾಂತನ ಒಪ್ಪಿಕೊಳ್ಳುವವರೊಂದಿಗೆ ಮಾತ್ರವೇ ಹೊಂದಾಣಿಕೆ ಇರುತ್ತೆ ಅಂತ ಹೇಳಿದ. ಅದೇನೋ 80 ಸೀಟ್ ಬಿಟ್ಟು ಕೊಡ್ತೀವಿ, ಡೆಪ್ಯೂಟಿ CM ಮಾಡ್ತೀವಿ ಅಂತೆಲ್ಲ ಹೇಳಿದರು. ಇಲ್ಲ ಅಂತ. ಹೌದು, ಅವ್ರ ಸಿದ್ಧಾಂತ ಬಿಟ್ಟು ನಾವು ಈ ಎಲೆಕ್ಷನ್ ಸಂದರ್ಭದಲ್ಲಿ BJP ಜೊತೆ ಬಂದರೆ ಅವ್ರಿಗೆ ತಾನೇ ಏನನ್ಸುತ್ತೆ, ಜನ ಏನು ಅನ್ಕೋತಾರೆ? ಅದ ಆರಂಭದಲ್ಲೇ ಈ ರೀತಿ ಸ್ಟೆಪ್ ತಗೊಂಡ್ರು. ಅದರಲ್ಲೂ ತಮಿಳ್ನಾಡಲ್ಲಿ ನೀವು BJP ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸೋಕ್ಕಾಗತ್ತಾ? ಹಾಗಾಗಿ ಗೊತ್ತಾಗಿದೆ ಸತ್ಯ ಏನು ಅಂತ ವಿಜಯ್ಗೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರ ನ್ಯಾಯಾಧೀಶರು ಮತ್ತು ಪ್ರಾಸಿಕ್ಯೂಟರ್ಗಳನ್ನು ವಿಭಜಿಸುವ ನ್ಯಾಯ ಸುಧಾರಣೆಯನ್ನು ಪ್ರಸ್ತಾಪಿಸಿದೆ. ತನ್ನ ಸಂವಿಧಾನವನ್ನು ಬದಲಾಯಿಸಬೇಕೇ ಬೇಡವೇ ಎಂಬುದರ ಕುರಿತು ಮತ ಚಲಾಯಿಸ್ತಾ ಇದ್ದಾರೆ. ಸಾರ್ವಜನಿಕ ಅಭಿಪ್ರಾಯ ವಿಭಜನೆಯ ನಡುವೆಯೂ ಇಟಾಲಿಯನ್ನರು ಇಂದು ಮತ ಚಲಾಯಿಸಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ನಾಗರಿಕರು ತಮ್ಮ ಮತಗಳನ್ನು ಚಲಾಯಿಸ್ತಾ ಇದ್ದಾರೆ. ಇದನ್ನು ಮೆಲೋನಿ ಸರ್ಕಾರದ ಮೇಲಿನ ವಿಶ್ವಾಸದ ಪರೀಕ್ಷೆ ಅಂತ ಪರಿಗಣಿಸಲಾಗಿದೆ. ಇದರಿಂದ ಯುವ ಮತದಾರರನ್ನು ಮತಗಟ್ಟೆಗಳಿಗೆ ಬರುವಂತೆ ಪ್ರೋತ್ಸಾಹಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ತನ್ನ ವಿರೋಧಿಗಳು ಸುಧಾರಣೆಯನ್ನೇ ದೂಷಿಸಲು ಸಾಧ್ಯವಾಗದ ಕಾರಣ ಇದನ್ನೆಲ್ಲ ತನ್ನ ಆಡಳಿತದ ಮೇಲಿನ ಜನಾಭಿಪ್ರಾಯ ಸಂಗ್ರಹಣೆಯಾಗಿ ಪರಿವರ್ತಿಸ್ತಾ ಇದ್ದಾರೆ ಅಂತ ಮೆಲೋನಿ ಹೇಳಿದ್ದಾರೆ. ಇವತ್ತು ನೀವು ಮೆಲೋನಿಯನ್ನು ಮನೆಗೆ ಕಳಿಸೋದಕ್ಕಿಲ್ಲ ಅಂತ ಮತ ಚಲಾಯಿಸಿದರೆ ಮೆಲೋನಿ ಮತ್ತು ಕೆಲಸ ಮಾಡದ ನ್ಯಾಯ ವ್ಯವಸ್ಥೆ ಎರಡನ್ನೂ ಉಳಿಸ್ಕೊಳ್ತೀರಾ ಅಂತ ಹೇಳಿದರು. ಅಲ್ಲದೆ ಏನೇ ಆಗಲಿ ರಾಜೀನಾಮೆ ನೀಡಲ್ಲ ಅಂತ ಇಟಲಿ ಪ್ರಧಾನಿ ಮೆಲೋನಿ ಸ್ಪಷ್ಟಪಡಿಸಿದ್ದಾರೆ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್ ಬಿಲಾಲ್ ಆರಿಫ್
ಸರಾಫಿಯನ್ನ ಆತನ ಕುಟುಂಬಸ್ಥರು ಚಾಕುವಿನಿಂದ ಇರಿದು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಈದ್ ಪ್ರಾರ್ಥನೆಯ ನಂತರ ಸರಾಫಿ ಹತ್ಯೆ ಆಗಿದೆ. ಮುರಿಡ್ಕಿಯ ಮರ್ಕಜ್ ಬಳಿಯ ನಾಶವಾದಂತಹ ಲಷ್ಕರ್ ಪ್ರಧಾನ ಕಚೇರಿಯ ಬಳಿ ಕೊಲೆ ಆಗಿದೆ. ಕೊಲೆಗೆ ನಿಖರ ಕಾರಣ ಅಂತ ಏನು ಗೊತ್ತಾಗ್ತಿಲ್ಲ. ಕೌಟುಂಬಿಕ ಕಲಹ ಇರಬಹುದು ಅಂತ ಗುಪ್ತಚರ ಮೂಲಗಳು ಶಂಕಿಸಿವೆ. ಕೊಲೆಯಲ್ಲಿ ಭಾಗಿಯಾಗಿರುವವರನ್ನ ಬಂಧಿಸಲಾಗಿದೆ. ಬಿಲಾಲ್ ಭಯೋತ್ಪಾದಕ ವಿಭಾಗದ ಮುರಿಡ್ಕಿ ಕೇಂದ್ರದಲ್ಲಿ ಯುವಕರನ್ನ ಗುರುತಿಸಿ ಅವರ ಕಾರ್ಯಸೂಚಿಯನ್ನ ಪ್ರಚಾರ ಮಾಡುವ ನೇಮಕಾತಿಗೆ ಕಾರಣನಾಗಿದ್ದ. ಜನರಿಗೆ ಸೈದ್ಧಾಂತಿಕ ತರಬೇತಿಯನ್ನು ನೀಡುವ ಮೂಲಕ ಅವರ ಮೈಂಡ್ ವಾಶ್ ಮಾಡ್ತಾ ಇದ್ದ. ಇನ್ನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಲಗಿದ್ದ ಗಂಡನ ಮರ್ಮಾಂಗಕ್ಕೆ ಹೆಂಡತಿ ಒದ್ದು ಗಂಭೀರವಾಗಿ ಹಲ್ಲೆ ಮಾಡಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮುನೀಂದ್ರ ವರ್ಷ ಅನ್ನೋರು ಪ್ರೀತಿಸಿ 1 ವರ್ಷದ ಹಿಂದೆ ಮದುವೆಯಾಗಿದ್ದರು. ಮದುವೆ ನಂತರ ವರ್ಷ ವಿಚಿತ್ರವಾಗಿ ವರ್ತಿಸಿ ಗಂಡನ ಜೊತೆ ಪದೇ ಪದೇ ಜಗಳ ಮಾಡ್ತಾ ಇದ್ಲಂತೆ. ನಿನ್ನೆ ಬೆಳಗ್ಗೆನೂ ಜಗಳ ಮಾಡಿ ಮಧ್ಯರಾತ್ರಿ ಮನೆಯಲ್ಲಿ ಮಲಗಿದ್ದ ಗಂಡನ ಮರ್ಮಾಂಗಕ್ಕೆ ಒದ್ದಿದ್ದಾಳೆ. ರಾತ್ರಿಯೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ ಮುನೀಂದ್ರ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಗಂಡನನ್ನು ನೋಡೋದಕ್ಕೆ ಆಸ್ಪತ್ರೆಗೆ ಬಂದ ವರ್ಷಗೆ ನೋಡೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಆಸ್ಪತ್ರೆ ಬಳಿ ಕ್ರಿಮಿನಾಶಕ ಸೇವಿಸಿ ವರ್ಷ ಅಸ್ವಸ್ಥಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇತ್ತ ಕೋಲಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಮಹಿಳೆಯೊಂದಿಗೆ ಹೋಮ್ಗಾರ್ಡ್ ಒಬ್ಬ ಅನುಚಿತ ವರ್ತನೆ ನಡೆಸಿರುವ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಚಿಕ್ಕ ಹಸಾಳ ಗ್ರಾಮದ ಮಹಿಳೆ ಸುಷ್ಮಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಗ ಹೋಮ್ಗಾರ್ಡ್ ಗೋಪಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಸುಷ್ಮಾಳ ಫೋನ್ ನಂಬರ್ ಪಡ್ಕೊಂಡು ನೋಡೋದಕ್ಕೆ ಚೆನ್ನಾಗಿದೆಯಾ, ಗಂಡನನ್ನು ಬಿಟ್ಟು ಬಾ ಅಂತೆಲ್ಲ ಹೇಳಿದ್ದಾನೆ ಅಂತ ಸುಷ್ಮಾ ಸಂಬಂಧಿಕರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂ ಬಳಿಯ ಮೇಡಹಳ್ಳಿ ಮೇಲ್ಸೇತುವೆ ಮೇಲೆ ಭೀಕರ ಅಪಘಾತ ಸಂಭವಿಸಿ 3 ಸಾವನ್ನಪ್ಪಿದ್ದಾರೆ. ಪಂಚರ್ ಆಗಿ ನಿಂತಿದ್ದಂತಹ ಕ್ಯಾಂಟರ್ ವಾಹನಕ್ಕೆ ಟಾಟಾ ಏಸ್ ಡಿಕ್ಕಿ ಹೊಡೆದಿದೆ. ಚಾಲಕ ಸಹಾಯಕ ಸ್ಥಳದಲ್ಲೇ ಮೃತಪಟ್ಟರೆ ಗಂಭೀರವಾಗಿ ಗಾಯಗೊಂಡಿದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕೆಆರ್ಪುರಂ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೂಡ ಮೃತಪಟ್ಟಿದ್ದಾನೆ. ಮೃತರನ್ನ ವೈಟ್ಫೀಲ್ಡ್ ನಿವಾಸಿಗಳಾದ ಮಣಿಕಂಠ ಸುರೇಶ್ ನಿವಾಸ್ ಅಂತ ಗುರುತಿಸಲಾಗಿದೆ. ಇತ್ತ ದೇವನಹಳ್ಳಿ ಬಳಿ ಟ್ರಕ್ ಲಾರಿ ಟಿಟಿ ನಡುವೆ ಡಿಕ್ಕಿಯಾಗಿ ಕಾಶಿ ಯಾತ್ರೆಗೆ ಹೋಗಿದ್ದ 3 ಮಹಿಳೆಯರು ಮೃತಪಟ್ಟಿದ್ದಾರೆ. ತಿಪಟೂರು ಮೂಲದ ಜಯಮ್ಮ, ಯಶೋದಮ್ಮ ಹಾಗೂ ಗಂಗಾ ಮೃತರು. 12 ಮಂದಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಪ್ಲಾನ್ ಮಾಡಿಕೊಂಡು ಕಾಶಿ ಯಾತ್ರೆಗೆ ಟ್ರಿಪ್ ಅಂತ ಹೊರಟಿದ್ರು. ಟಿಟಿ ಮೂಲಕ ಕೆಂಪೇಗೌಡ ಏರ್ಪೋರ್ಟ್ ತಲುಪಿ ಅಲ್ಲಿಂದ ಕಾಶಿ ಯಾತ್ರೆ ಪ್ರವಾಸಕ್ಕೆ ಹೊರಡಲು ಮುಂದಾಗಿದ್ರು. ಅಷ್ಟರಲ್ಲಿ ಈ ಘಟನೆ ಆಯಿತು. ಇನ್ನು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ಪುನೀತ್ ಕೆರೆಹಳ್ಳಿಗೆ ಮಾರ್ಚ್ 21ರಿಂದ 23ರವರೆಗೂ 3 ದಿನಗಳ ಕಾಲ ಕೊಪ್ಪಳ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿ ಡಿಸಿ ಸುರೇಶ್ ಇಟ್ನಾಳ್ ಆದೇಶ ಹೊರಡಿಸಿದ್ದಾರೆ. ಮುತಾಲಿಕ್ ಮತ್ತು ಪುನೀತ್ ಇಬ್ಬರು ಯಲಬುರ್ಗಾ ತಾಲೂಕಿನ ಚಿಕ್ಕ ವಂಕಲಕುಂಟ ಗ್ರಾಮದ ಶಿವಾಜಿ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಬೇಕಾಗಿತ್ತು. ಇತ್ತೀಚೆಗೆ ಕನಕಗಿರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ರೇಕಕಾರಿ ಭಾಷಣವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಮುತಾಲಿಕ್ ವಿರುದ್ಧ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರೇಕಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅದೇ ರೀತಿ ಆಹ್ವಾನ ಇಲ್ಲದೇ ಇದ್ದರೂ ಕೆರೆಹಳ್ಳಿ ವೇದಿಕೆ ಏರಿ ಭಾಷಣ ಮಾಡಿದರು. ನಿರ್ಬಂಧ ಹೇರಿದ್ರೂ ಕೂಡ ಅಂಜನಾದ್ರಿಗೆ ಭೇಟಿ ನೀಡಿರುವ ಪುನೀತ್ ಕೆರೆಹಳ್ಳಿಗೆ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಮುಂದಾದಾಗ ಇದು ಕಲರ್ ಜೆರಾಕ್ಸ್ ಅಂತ ಪುನೀತ್ ಕೆರೆಹಳ್ಳಿ ವಾಗ್ವಾದ ನಡೆಸಿದರು. ಯಲಬುರ್ಗಾ ಕಾರ್ಯಕ್ರಮಕ್ಕೆ ನಿಷೇಧ ಹೇರಿದರೆ ಅಂಜನಾದ್ರಿಗೆ ನಾನು ಬರಬಾರ್ದಾ ಅಂತ ಕೇಳಿದ್ರು. ಕೊನೆಗೆ ಪೊಲೀಸರೊಂದಿಗೆ ಪುನೀತ್ ಕೆರೆಹಳ್ಳಿ ಅಂಜನಾದ್ರಿ ಬೆಟ್ಟವನ್ನು ಏರಿದರು. ನಂತರ ದರ್ಶನ ಪಡೆದು ಕೊಪ್ಪಳದಿಂದ ಈಗ ವಾಪಸ್ ಬಂದಿದ್ದಾರೆ.